This hurts more than a breakup. She's crying. ಆದರೆ ಇವತ್ತು ಅದೆಲ್ಲದನ್ನ ನಾನು ಲೆಟ್ ಗೋ ಮಾಡ್ತಿದ್ದೀನಿ. ಒಂದು ಸಿಂಪಲ್ ಆದಂತಹ ಹೇರ್ ಕಟ್ ಎಷ್ಟು ಇಮೋಷನಲ್ ಆ್ಯಂಡ್ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆಯಾ? ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾಡಾಡಿಸ್ಕೊಂಡು ಕಡಿದ್ರೆ ಸಾಕು ಅಂತ ಹೆಂಗಿತ್ತು ಕೂದಲು ಫುಲ್ ಶೋಕಿ ಗೈಸ್. ಇದನ್ನ ಏನಾರ ನೀನು ಹಾಕಿದ್ರೆ ದೇವರಣೆಗೂ ಸರಿ ಇರಲ್ಲ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್, ಪರ್ಸ್ನಲ್ ಹಾಗೆ ಇಮೋಷ್ನಲ್ ವಿಡಿಯೋ ಆಗಿರುತ್ತೆ. ಯಾಕಂದರೆ ನನ್ನ ಲಾಂಗ್ ಹೇರಿಂದ ಶಾರ್ಟ್ ಹೇರ್ಗೆ ನಾನು ಹೋಗ್ತಿದ್ದೀನಿ. ತಮ್ನೇಲ್ ನೋಡೋ ಮುಖಾಂತರ ನಿಮಗೆ ಗೊತ್ತಾಗಿರುತ್ತೆ ನಾನು ಹೇರ್ ಕಟ್ ಮಾಡ್ತಿದ್ದೀನಿ ಅಂತ ಹೇಳಿ. ಆದರೆ ದಿಸ್ ಇಸಂಟ್ ಜಸ್ಟ್ ಅ ಸ್ಟೈಲ್ ಚೇಂಜ್, ಬಟ್ ದಿಸ್ ಇಸ್ ಸಮಥಿಂಗ್ ಮಚ್ ಡೀಪರ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಗೈಸ್, ನನ್ನ ಹತ್ತಿರದಿಂದ ನೋಡಿರೋರಿಗೆ ಒಂದು ವಿಷಯ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಐ ಹ್ಯಾವ್ ಆಲ್ವೇಸ್ ಲವ್ಡ್ ಮೈ ಲಾಂಗ್ ಹೇರ್. ಇದು ಕೇವಲ ನನ್ನ ಒಂದು ಭಾಗ ಮಾತ್ರ ಅಲ್ಲ, ಬಟ್ ಆಲ್ಸೋ ಸಮಥಿಂಗ್ ಐ ಆಲ್ವೇಸ್ ಚೆರಿಶ್ಡ್. ಆದರೆ ಇಟ್ ಆಲ್ಸೋ ಬಿಕೇಮ್ ಅ ಸಿಂಬಲ್ ಆಫ್ ಎವ್ರಿಥಿಂಗ್ ಐ ಹ್ಯಾಡ್ ಬಿನ್ ಕ್ಯಾರಿಯಿಂಗ್. ಇತ್ತೀಚೆಗೆ ತುಂಬ ಪ್ರೆಷರ್ ಅಂತ ಅನ್ನಿಸ್ತಾ ಇತ್ತು, ನೆಗೆಟಿವಿಟಿ ಸುತ್ತಮುತ್ತ ಅಂತ ಫೀಲ್ ಆಗ್ತಿತ್ತು, ತುಂಬ ಟಾಕ್ಸಿಕ್ ಎನರ್ಜಿ ಅಟ್ರ್ಯಾಕ್ಟ್ ಆಗ್ತಿದೆ ಅನ್ನಿಸ್ತಾ ಇತ್ತು. ಆದರೆ ಐ ಡಿಡ್ ನಾಟ್ ಗಿವ್ ಅಪ್. I stayed strong. I held on. I kept going. ಆದರೆ ಆವಾಗಲೇ ನನ್ನ ಮನಸ್ಸಿಗೆ ಅನಿಸಿದ್ದು that strength also means knowing when to let go of everything we carry. This hurts more than a breakup. I know ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇದೇ ರೀತಿಯಾದಂತಹ ಸಿಮಿಲರ್ ಆದ ಭಾವನೆಗಳು ಖಂಡಿತವಾಗ್ಲೂ ಬಂದಿರಬಹುದು. ಫೀಲಿಂಗ್ ಸ್ಟಕ್ ಅಂತ ಅನಿಸಿರ್ಬೋದು, ತುಂಬ ಭಾರ ಅಂತ ಅನಿಸಿರ್ಬೋದು, ಕಾರಣನೇ ಇಲ್ಲದೆ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂಥರ ಆತಂಕ, ದುಃಖ, ದುಗುಡ, ಈ ಅನುಮಾನಗಳು, ಏನು ಮಾಡೋದು, ಏನು ಬಿಡೋದು ಅಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡಿರಬಹುದು. ಈ ರೀತಿ ಆದಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ, ಇಟ್ಸ್ ಓಕೆ ಟು ಸ್ಟಾರ್ಟ್ ಓವರ್. ಇಟ್ಸ್ ಓಕೆ ಟು ಲೆಟ್ ಗೋ. ಯು ಡೋಂಟ್ ಓ ಎನಿ ಒನ್ ಯುವರ್ ಸೈಲೆನ್ಸ್ ಆರ್ ಯುವರ್ ಸಫರಿಂಗ್. That I could cough out my emotions in a healthy manner and just become nice. Ayo, she's crying. that I could cough out my emotions in a healthy manner. People believe that hair carries energy and memories within it. ನಾನಂತೂ ಇದನ್ನ ತುಂಬಾ ನಂಬ್ತೀನಿ. According to some traditions, hair can carry the essence of past events and energy. For years, I kept my hair long through disappointments, failures, growth and everything in between. ಆದ್ರೆ ಇವತ್ತು ಅದೆಲ್ಲದನ್ನ ನಾನು ಲೆಟ್ ಗೋ ಮಾಡ್ತಿದ್ದೀನಿ. ಶಾರ್ಟ್ ಮಾಡ್ಬೋದಾ? ಇದು ಅದೇ ಇದರಿಂದ ಸ್ಟ್ರೇಟ್ ಬರುತ್ತಾ? ನನಗೆ ಹೇರ್ ಕಟ್ ಕೇವಲ ಹೇರ್ ಕಟ್ ಅಲ್ಲ, ಇಟ್ ಈಸ್ ಅ ರೀಸೆಟ್. ಇದೊಂದು ಟ್ರಾನ್ಸ್ಫರ್ಮೇಷನ್ ಮೆಂಟಲಿ, ಇಮೋಷ್ನಲಿ ಆ್ಯಂಡ್ ಸ್ಪಿರಿಚುವಲಿ ಟು ಗೋ ಫ್ರಮ್ ಲಾಂಗ್ ಹೇರ್ ಟು ಶಾರ್ಟ್. ಯಾಕೆ ಅಂತ ಅಂದರೆ ಕೆಲವು ಬಾರಿ ಸೆಲ್ಫ್ ಕೇರ್ ಸ್ಟಾರ್ಟ್ಸ್ ವಿತ್ ಸೀಸರ್ಸ್.
ಒಂದು ಸಿಂಪಲ್ ಆದಂತಹ ಹೇರ್ ಕಟ್ ಎಷ್ಟು ಇಮೋಷನಲ್ ಆ್ಯಂಡ್ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆಯಾ? ಎಸ್, ಇಟ್ ಈಸ್ ಅ ಸಿಂಬಲ್ ಆಫ್ ಅ ಫ್ರೆಶ್ ಸ್ಟಾರ್ಟ್. Cutting hair can feel like shedding the past, especially after breakups, disappointments, trauma, or major life changes. ಅಷ್ಟೇ ಅಲ್ಲ, ಒಂದು ಹೇರ್ ಕಟ್ can help in taking control. Choosing to cut hair can empower, especially if life feels out of control. ಈ ಹೇರ್ ಕಟ್ ಕೇವಲ ಡಿಫ್ರೆಂಟ್ ಆಗಿ ಕಾಣಬೇಕು ಅಂತ ಅಲ್ಲ, ಇಟ್ಸ್ ಅಬೌಟ್ ರೀಕ್ಲೇಮಿಂಗ್ ಮೈ ಪೀಸ್, ಶೆಡ್ಡಿಂಗ್ ದ ವೇಟ್ ಲಿಟರಲಿ ಆ್ಯಂಡ್ ಇಮೋಷ್ನಲಿ, ಚೂಸಿಂಗ್ ಮೈ ಸೆಲ್ಫ್, ಚೂಸಿಂಗ್ ಹೀಲಿಂಗ್. ಸೆಟ್ ಆಫ್ ಊರಿಂದ ಅದು ಇದು ನೀನು ಮೈಕ್ ತಂದಿಲ್ವಾ? ಯಾವುದೇ ಆದರೂ ಲೈಫಲ್ಲಿ ಹೋಗೋ ತನಕ ಅಷ್ಟೇ ಆ ಒಂದು ಭಯ ಇರುತ್ತೆ. ಹೋದ್ರೆ ಹಿಂಗೆ ನಾವು ಹೆಂಗಿರೋಕ್ಕಾಗತ್ತೆ ಅನ್ನೋದೆಲ್ಲ ನೋವು ದುಃಖ ಸಂಕಟ ಡೆಫಿನೆಟ್ಲಿ ಇರುತ್ತೆ. ಬಟ್ ಅದು ಹೋದ್ಮೇಲೆ ಇಷ್ಟಕ್ಕೇನ ಅಷ್ಟೊಂದೆಲ್ಲ ನೋವು ತಿಂತಾ ಇದ್ದಿದ್ದು ಅಂತ ಅನಿಸುತ್ತೆ. ಸೊ ಇರೆಸ್ಪೆಕ್ಟಿವ್ ಆಫ್ ವಾಟ್ ಹ್ಯಾಪನ್ಸ್, ಲೈಫ್ ಹ್ಯಾಸ್ ಟು ಮೂವ್ ಆನ್. ಸೊ ಇಟ್ಸ್ ಓಕೆ. ಸೊ ಹೊಸದು ಬಿಗಿನ್ ಆಗಬೇಕಂದ್ರೆ ಹಳೇದೆಲ್ಲ ಚಾಪ್ ಆಫ್ ಆಗಬೇಕು. ಇಟ್ಸ್ ಓಕೆ. ಆ್ಯಂಡ್ ಆಲ್ಸೋ ಅ ಗರ್ಲ್ ಹೂ ಕ್ಯಾನ್ ಕಟ್ ಆಫ್ ದ ಲಾಂಗ್ ಹೇರ್ ಕ್ಯಾನ್ ಕಟ್ ಆಫ್ ಎನಿಬಡಿ ಫ್ರಮ್ ದಟ್. ಟ್ರಸ್ಟ್ ಮೀ. ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಯಾಕಂದರೆ ಮನೆಗೆ ಹೋಗಿ ಎಲ್ಲ ರಿಯಾಕ್ಷನ್ಗಳು ತೋರಿಸೋಣ. This is the beginning of a lighter and more peaceful chapter, and I'm so glad I get to share it with you all. Thank you for being here. Thank you for listening. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾಡಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬೇಡ. ಎರಡೇ ಸಾಂಗ್ ಹೇಳಿದ್ರೆ ನನ್ನ ಕರ್ಕೊಂಡೋಗು. ಗೈಸ್, ನಾವು ಈಗ ರಿಯಾಕ್ಷನ್ ವಿಡಿಯೋ ನೋಡೋದಕ್ಕೆ ಅಂತ ರಿಯಾಕ್ಷನ್ ವಿಡಿಯೋ ಮಾಡೋಣ ಅಂತ ನಮ್ಮ ಅಣ್ಣ ಮನೆ ಹತ್ರ ಬಂದಿದ್ದೀವಿ. ಈಗ ಪಿಂಕೆ ಕಾಲೇ ಇದ್ದಾರೆ ನಿಮಿಷ. ಹಾಂ, ನಮ್ಮಮ್ಮ ತೃಪ್ತಿ ಏನೋ ಅಂದಿಲ್ಲ, ಗುಡ್ ಅಂತ ಅಂದರು ಅಷ್ಟೇ. ನಮ್ಮ ದೊಡಮ್ಮ ಅಲ್ಲ, ನಿಲ್ಲು ನೋಡಿದ್ರೆ ಥುಲ್ ದೊಪ್ಪಲ್ಗಳ ಚೆನ್ನಾಗಿರೋ ಕೂದಲುಗಳನ್ನ ಹಾಳು ಮಾಡ್ಬಿಟ್ರಲ್ಲ ಅಂತ ಬೈತಾರೆ. ಬೀಪ್ ಮಾಡ್ಕೋ. ಬರೀ ಇಂಥದೆಯಾ? ಓ ಸಾರಿ, ಅವ್ರು ಬರಲ್ವಂತೆ. ಸೋ ಬ್ಯಾಡ್. ನಾನೇ ಅವ್ರ ಪರವಾಗಿ ಆ ಡೈಲಾಗ್ನ ಹೇಳಿದ್ದೀನಿ, ಫೇಮಸ್ ಡೈಲಾಗ್ನ. ಬೆಳಗ್ಗೆ ಅಂತ ಸುತ್ತಾಡ್ತಾನೆ ಇದ್ದೀನಿ, ಮಕ್ಕಳನ್ನೂ ತೊಳೆದೇನಿಲ್ಲ, ಹುಚ್ಚಿ ಥರ ಆಗೋಗಿದ್ದೀನಿ. ಹಿಂಗಿತ್ತಾ? ಈಗ ಯಾರ ಕಡಿದ್ರೆ ಸಾಕು ಅಂತ ಹೆಂಗಿತ್ತು ಕೂದಲು ಫುಲ್ ಶೋಕಿ ಇದೆ. ಅದೇ ಒಂದೆರಡು ದಿನ ಮಾತ್ರ ಅದು ಕೂದಲು ಕಟ್ ಮಾಡಿಸಿದಾಗ. ಇದನ್ನ ಏನಾರ ನೀನು ಹಾಕಿದ್ರೆ ದೇವರಣೆಗೂ ಸರಿ ಇರಲ್ಲ. ಈಗ ಹೋಗು, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡು. ಬೇಕಾದ್ರೆ ಇಲ್ಲಿಂದ ಹಾಕೋ. ಈಗ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ರಿಯಾಕ್ಷನ್ ನೋಡುವ ಅಂತ. ಲೆಟ್ಸ್ ಗೋ. ಪಕ್ಕ ಏನು ರಿಯಾಕ್ಟ್ ಮಾಡಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿಲ್ಲು ಇದ್ದರೆ ಪಕ್ಕ ಬೈತಾರೆ, ಅಷ್ಟು ಚೆನ್ನಾಗಿರೋ ಕೂದಲನ್ನ ಹಾಳು ಮಾಡ್ಕೊಂಡಿದ್ಯಾ, ನಿಂಗೇನು ಬಂದಿರೋದು ಅಂತ. ಚೆನ್ನಾಗಿದೆಯಾ ಹೇರ್ ಕಟ್? ನಾನೇ ಹೇಳಿ ಮಾಡಿಸಿದ್ದು. ಅದು ನಿಜಾನೇ, ಅವಳೇ ಬಂದಿದ್ದು. ಅವಳಿಲ್ಲ ಅಂದ್ರೆ ಎಲ್ಲಿ ನಮ್ಮ ಕೈ ಕಾಲೇ ಓಡಲ್ವಲ್ಲ. ಎಕ್ಸ್ಕ್ಯೂಸ್ ಮೀ, ನಾನು ಹೇಳಿದ್ದು ನಾನೇ ಬಾಬಿಗೆ ಹೇಳಿ ಮಾಡಿಸಿದ್ದು ಅಂತ. ಅವಳೇ ಬಾಬಿಗೆ ಹೇಳ್ಬಿಟ್ಟು ಹಿಂಗೆ ಮಾಡಿ ಅಂತ ಹೇಳ್ಕೊಟ್ಟಿದ್ದು. ಯಾರು ಅವ್ರಿಗೆ ಮಾಡಕ್ಕೆ? ಅವಳೇ. ಅವ್ರಿಗೆ ಟ್ರೈನಿಂಗ್. ಹೇರ್ ಸ್ಟೈಲಿಸ್ಟ್ ದೊಡ್ಡಮ್ಮ. ಇವಾಗ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಹೇರ್ ಕಟ್ ಅಂತ ಹುಡುಕಿದ್ರೆ ಬರೀ ಅವರೇ ಬರೋದು. ಇವಾಗ ಆರ್.ಎನ್. ನಗರಲ್ಲಿ ಇರೋದು ಇವಳೆ. ಅವ್ರಿಗೆ ಹೇಳ್ಕೊಡ್ತಾಳೆ ಇವಳು ಹಿಂಗ್ ಮಾಡಿ ಹಂಗ್ ಮಾಡಿ ಹೇಳ್ಕೊಂಡು ಫುಲ್ ಶಾಕಲ್ಲಿ ನೋಡ್ತಾ ಇದ್ದಾರೆ. ಇಷ್ಟೊಂದು ಟ್ಯಾಲೆಂಟ್ ತರ ನನ್ನ ಮಗಳು ಅಂತ ನಮ್ಮಮ್ಮ ಅಳ್ತಾ ಇದ್ದಾರೆ ಅಲ್ಲಿ. ಸಾಕಬ್ರೆ ಅವ್ರಿಗೆ ಗೊತ್ತು ನಾನು ಎಂತ ಟ್ಯಾಲೆಂಟ್ ಅಂತ. ಸೊ ಅವ್ರು ದಿನ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಏನು ಫೀಲ್ ಆಗ್ತಾ ಇಲ್ಲ. ಎಷ್ಟೇ ಆಗಲಿ ನಾವು ಯಾರು ಹೇಳಿ. ಒಂದು ನಿಮಿಷ ರೀ, ನಾನು ಯಾರು